ನಮಸ್ಕಾರ. ಕರ್ನಾಟಕ ಕಾರುಬಾರುಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ತೆಲುಗು ನಟ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಹಲವರಿಂದ ಅಲ್ಲು ಅರ್ಜುನ್ ಮನೆ ಮುಂದೆ ಪ್ರತಿಭಟನೆಯ ಪ್ರಯತ್ನವೂ ಕೂಡ ನಡೆದಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸ, ಅಲ್ಲು ಅರ್ಜುನ್ ಅವರ ಮನೆಯ ಮುಂದೆ ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಲು ತೂರಾಟವೂ ಕೂಡ ಆಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ನಡೆದಿದೆ. ಕಲ್ಲೆಸೆದಿದ್ದಾರೆ. ಮನೆ ಮುಂದಿದ್ದ ಹೂಕುಂಡವನ್ನು ಒಡೆದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ನಂತರ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೆ ಮಧ್ಯ ಪ್ರವೇಶ ಮಾಡಿ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆ ಇಷ್ಟೆಲ್ಲ ಘಟನೆ ಆಗಿದೆ. ಅಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಆಗಿರುವಂತಹ ಹೈಡ್ರಾಮಾ ನೋಡಿ. ಇದು అటు సెక్యూరిటీ సిబ్బంది వాదించడంతో పెద్ద ఎత్తున గందరగోళం ధ్వంసం చేసి అల్లు అర్జున్ నివాసంలోకి చేరుకున్నటువంటి పరిస్థితి. అటు సెక్యూరిటీ సిబ్బంది వాదించడంతో పెద్ద ఎత్తున గందరగోళం ధ్వంసం చేసి అల్లు అర్జున్ నివాసంలోకి చేరుకున్నటువంటి పరిస్థితి. అటు సెక్యూరిటీ సిబ్బంది ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ಆಗಿದೆ. ತೆಲಂಗಾಣದಲ್ಲಿ ತಾರಕಕ್ಕೇರಿದೆ ರೇವಂತ್ ರೆಡ್ಡಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಫೈಟ್. ನಿನ್ನೆ ಅಷ್ಟೇ ಸಿಎಂ ರೇವಂತ್ ರೆಡ್ಡಿ ಮೇಲೆ ಅಲ್ಲು ಅರ್ಜುನ್ ವಾಗ್ದಾಳಿಯನ್ನು ಮಾಡಿದ್ರು. ಸುಖ ಸುಮ್ಮನೆ ನನ್ನ ಮೇಲೆ ನೀವು ಆರೋಪ ಮಾಡಬೇಡಿ, ಅದು ಒಂದು ಆಕ್ಸಿಡೆಂಟ್ ಅಂತೇಳಿ ಹೇಳಿದರು ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವಂಥ ಕಾಲ್ ತುಳಿತಕ್ಕೆ ನಟ ಅಲ್ಲು ಅರ್ಜುನ್ ಕಾರಣ ಅಂಥೇಳಿ ರೇವಂತ್ ರೆಡ್ಡಿ ಹೇಳಿದರು. ಸದನದಲ್ಲಿ ವಿಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹಿಂಗಂತೇಳಿ ಹೇಳಿದ್ರು ಸಿಎಂ ರೇವಂತ್ ರೆಡ್ಡಿ ಆರೋಪಕ್ಕೆ ಅಲ್ಲು ಅರ್ಜುನ್ ತಿರುಗೇಟನ್ನು ಕೊಟ್ಟಿದ್ರು. ನಿನ್ನೆ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯನ್ನು ಮಾಡಿ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು. ಅದಾಗಿ ಇವತ್ತು ಈ ಹೊತ್ತಿಗೆ ಜುಬಿಲಿ ಹಿಲ್ಸ್, ಅಲ್ಲು ಅರ್ಜುನ್ ಅವರ ನಿವಾಸ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸದ ಕಾಂಪೌಂಡ್ನ ಒಳಗಡೆನೆ ಬಂದು ಪ್ರತಿಭಟನಾಕಾರರು ಇಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಯಾಕೆ ಗಲಾಟೆ, ಇದೆಲ್ಲ ಯಾಕೆ, ಏನಾಯ್ತಲ್ಲಿ, ಅಲ್ಲಿ ಬಂದಿರೋರು ಯಾರು, ಯಾಕಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್? ಹೌದು ರಂಜಿತ್, ನಿಜಕ್ಕೂ ಇವತ್ತೇನು ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅಂತೇಳಿ ಸಾಕಷ್ಟೊಂದು ಅಲ್ಲು ಅರ್ಜುನ್ ಏನ್ ಈಗಾಗಲೇ ಈ ಒಂದು ಪ್ರಕರಣ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ನಿನ್ನೆ ಸದನದಲ್ಲಿ ವಿಪಕ್ಷದ ನಮಸ್ಕಾರ. ಕರ್ನಾಟಕ ಕಾರುಬಾರುಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ತೆಲುಗು ನಟ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಹಲವರಿಂದ ಅಲ್ಲು ಅರ್ಜುನ್ ಮನೆ ಮುಂದೆ ಪ್ರತಿಭಟನೆಯ ಪ್ರಯತ್ನವೂ ಕೂಡ ನಡೆದಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸ, ಅಲ್ಲು ಅರ್ಜುನ್ ಅವರ ಮನೆಯ ಮುಂದೆ ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಲು ತೂರಾಟವೂ ಕೂಡ ಆಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ನಡೆದಿದೆ. ಕಲ್ಲೆಸೆದಿದ್ದಾರೆ. ಮನೆ ಮುಂದಿದ್ದ ಹೂಕುಂಡವನ್ನು ಒಡೆದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ನಂತರ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೆ ಮಧ್ಯ ಪ್ರವೇಶ ಮಾಡಿ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆ ಇಷ್ಟೆಲ್ಲ ಘಟನೆ ಆಗಿದೆ. ಅಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಆಗಿರುವಂತಹ ಹೈಡ್ರಾಮಾ ನೋಡಿ. ಇದು అటు సెక్యూరిటీ సిబ్బంది వాదించడంతో పెద్ద ఎత్తున గందరగోళం ధ్వంసం చేసి అల్లు అర్జున్ నివాసంలోకి చేరుకున్నటువంటి పరిస్థితి. అటు సెక్యూరిటీ సిబ్బంది వాదించడంతో పెద్ద ఎత్తున గందరగోళం ధ్వంసం చేసి అల్లు అర్జున్ నివాసంలోకి చేరుకున్నటువంటి పరిస్థితి.
ಸೆಕ್ಯೂರಿಟಿ ಸಿಬ್ಬಂದಿ ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ಆಗಿದೆ. ತೆಲಂಗಾಣದಲ್ಲಿ ತಾರಕಕ್ಕೇರಿದೆ ರೇವಂತ್ ರೆಡ್ಡಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಫೈಟ್. ನಿನ್ನೆ ಅಷ್ಟೇ ಸಿಎಂ ರೇವಂತ್ ರೆಡ್ಡಿ ಮೇಲೆ ಅಲ್ಲು ಅರ್ಜುನ್ ವಾಗ್ದಾಳಿಯನ್ನು ಮಾಡಿದ್ರು. ಸುಖ ಸುಮ್ಮನೆ ನನ್ನ ಮೇಲೆ ನೀವು ಆರೋಪ ಮಾಡಬೇಡಿ, ಅದು ಒಂದು ಆಕ್ಸಿಡೆಂಟ್ ಅಂತೇಳಿ ಹೇಳಿದರು ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವಂಥ ಕಾಲ್ ತುಳಿತಕ್ಕೆ ನಟ ಅಲ್ಲು ಅರ್ಜುನ್ ಕಾರಣ ಅಂಥೇಳಿ ರೇವಂತ್ ರೆಡ್ಡಿ ಹೇಳಿದ್ರು. ಸದನದಲ್ಲಿ ವಿಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹಿಂಗಂತೇಳಿ ಹೇಳಿದ್ರು ಸಿಎಂ ರೇವಂತ್ ರೆಡ್ಡಿ. ಸಿಎಂ ರೇವಂತ್ ರೆಡ್ಡಿ ಆರೋಪಕ್ಕೆ ಅಲ್ಲು ಅರ್ಜುನ್ ತಿರುಗೇಟನ್ನು ಕೊಟ್ಟಿದ್ರು. ನಿನ್ನೆ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯನ್ನ ಮಾಡಿ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು. ಅದಾಗಿ ಇವತ್ತು ಈ ಹೊತ್ತಿಗೆ ಜುಬ್ಲಿ ಹಿಲ್ಸ್ ಅಲ್ಲು ಅರ್ಜುನ್ ಅವರ ನಿವಾಸ ಜುಬ್ಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸದ ಕಾಂಪೌಂಡ್ನ ಒಳಗಡೆನೆ ಬಂದು ಪ್ರತಿಭಟನಾಕಾರರು ಇಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಯಾಕೆ ಗಲಾಟೆ, ಇದೆಲ್ಲ ಯಾಕೆ, ಏನಾಯ್ತಲ್ಲಿ, ಅಲ್ಲಿ ಬಂದಿರೋರು ಯಾರು, ಯಾಕಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್? ಹೌದು ರಂಜಿತ್, ನಿಜಕ್ಕೂ ಇವತ್ತೇನು ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅಂತೇಳಿ ಸಾಕಷ್ಟೊಂದು ಅಲ್ಲು ಅರ್ಜುನ್ ಏನ್ ಈಗಾಗಲೇ ಈ ಒಂದು ಪ್ರಕರಣ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ನಿನ್ನೆ ಸದನದಲ್ಲಿ ವಿಪಕ್ಷದ ನಮಸ್ಕಾರ, ಕರ್ನಾಟಕ ಕಾರುಬಾರುಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ತೆಲುಗು ನಟ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಹಲವರಿಂದ ಅಲ್ಲು ಅರ್ಜುನ್ ಮನೆ ಮುಂದೆ ಪ್ರತಿಭಟನೆಯ ಪ್ರಯತ್ನವೂ ಕೂಡ ನಡೆದಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸ, ಅಲ್ಲು ಅರ್ಜುನ್ ಅವರ ಮನೆಯ ಮುಂದೆ ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಲು ತೂರಾಟವೂ ಕೂಡ ಆಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ನಡೆದಿದೆ. ಕಲ್ಲೆಸೆದಿದ್ದಾರೆ. ಮನೆ ಮುಂದಿದ್ದ ಹೂಕುಂಡವನ್ನು ಒಡೆದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ನಂತರ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೆ ಮಧ್ಯ ಪ್ರವೇಶ ಮಾಡಿ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆ ಇಷ್ಟೆಲ್ಲ ಘಟನೆ ಆಗಿದೆ. ಅಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಆಗಿರುವಂತಹ ಹೈಡ್ರಾಮಾ ನೋಡಿ. ಇದು అటు సెక్యూరిటీ సిబ్బంది వాదించడంతో పెద్ద ఎత్తున గందరగోళం ధ్వంసం చేసి అల్లు అర్జున్ నివాసంలోకి చేరుకున్నటువంటి అటు సెక్యూరిటీ సిబ్బంది వాదించడంతో పెద్ద ఎత్తున గందరగోళం ధ్వంసం చేసి అల్లు అర్జున్ నివాసంలోకి చేరుకున్నటువంటి అటు సెక్యూరిటీ సిబ్బంది ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ಆಗಿದೆ. ತೆಲಂಗಾಣದಲ್ಲಿ ತಾರಕಕ್ಕೇರಿದೆ ರೇವಂತ್ ರೆಡ್ಡಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಫೈಟ್. ನಿನ್ನೆ ಅಷ್ಟೇ ಸಿಎಂ ರೇವಂತ್ ರೆಡ್ಡಿ ಮೇಲೆ ಅಲ್ಲು ಅರ್ಜುನ್ ವಾಗ್ದಾಳಿಯನ್ನು ಮಾಡಿದ್ರು. ಸುಖ ಸುಮ್ಮನೆ ನನ್ನ ಮೇಲೆ ನೀವು ಆರೋಪ ಮಾಡಬೇಡಿ, ಅದು ಒಂದು ಆಕ್ಸಿಡೆಂಟ್ ಅಂತೇಳಿ ಹೇಳಿದರು ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವಂಥ ಕಾಲ್ ತುಳಿತಕ್ಕೆ ನಟ ಅಲ್ಲು ಅರ್ಜುನ್ ಕಾರಣ ಅಂಥೇಳಿ ರೇವಂತ್ ರೆಡ್ಡಿ ಹೇಳಿದ್ರು. ಸದನದಲ್ಲಿ ವಿಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹಿಂಗಂತೇಳಿ ಹೇಳಿದ್ರು ಸಿಎಂ ರೇವಂತ್ ರೆಡ್ಡಿ. ಸಿಎಂ ರೇವಂತ್ ರೆಡ್ಡಿ ಆರೋಪಕ್ಕೆ ಅಲ್ಲು ಅರ್ಜುನ್ ತಿರುಗೇಟನ್ನು ಕೊಟ್ಟಿದ್ರು. ನಿನ್ನೆ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯನ್ನ ಮಾಡಿ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು. ಅದಾಗಿ ಇವತ್ತು ಈ ಹೊತ್ತಿಗೆ ಜುಬ್ಲಿ ಹಿಲ್ಸ್ ಅಲ್ಲು ಅರ್ಜುನ್ ಅವರ ನಿವಾಸ ಜುಬ್ಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸದ ಕಾಂಪೌಂಡ್ನ ಒಳಗಡೆನೆ ಬಂದು ಪ್ರತಿಭಟನಾಕಾರರು ಇಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಯಾಕೆ ಗಲಾಟೆ, ಇದೆಲ್ಲ ಯಾಕೆ, ಏನಾಯ್ತಲ್ಲಿ, ಅಲ್ಲಿ ಬಂದಿರೋರು ಯಾರು, ಯಾಕಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್? ಹೌದು ರಂಜಿತ್, ನಿಜಕ್ಕೂ ಇವತ್ತೇನು ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅಂತೇಳಿ ಸಾಕಷ್ಟೊಂದು ಅಲ್ಲು ಅರ್ಜುನ್ ಏನ್ ಈಗಾಗಲೇ ಈ ಒಂದು ಪ್ರಕರಣ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ನಿನ್ನೆ ಸದನದಲ್ಲಿ ವಿಪಕ್ಷದ